ಎಲ್ಲರಿಗೂ ನಮಸ್ಕಾರ. ಐ ಆಮ್ ಯುವರ್ ತೇಜಸ್ ಕೃಷ್ಣ ಫ್ರಮ್ ಕಿಚನ್ ಕತೆ. ಸೊ ಇವತ್ತಿನ ಎಪಿಸೋಡ್ ಅಲ್ಲಿ ನಾವು ಎಂತ ಮಾಡ್ತಿದ್ದೇವೆ ಅಂತ ಹೇಳಿದ್ರೆ ಕಣಿಲೆದ್ದು ಸಾಂಬಾರ್ ಮಾಡ್ತಿದ್ದೇವೆ. ಸೊ ಕಣಿಲೆಯನ್ನು ಕಟ್ ಮಾಡೋದು ಹೇಗೆ ಅದರ ವಿಚಾರ ಎಲ್ಲ ನಾವು ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ದೇವೆ. ಅಂಡ್ ಇವತ್ತಿನ ವಿಡಿಯೋದಲ್ಲಿ ನಾವು ಕಣಿಲೆದ್ದು ಸಾಂಬಾರ್ ಮಾಡ್ತಿದ್ದೇವೆ, ಕಣಿಲೆ ಮತ್ತು ಹೆಸರು ಸೇರಿಸಿ. ಸೊ ಬೇಕಾದಂತಹ ಎಲ್ಲ ಇಂಗ್ರೀಡಿಯೆಂಟ್ಸ್ ಅನ್ನು ರೆಡಿ ಮಾಡಿಕೊಂಡಿದ್ದೇವೆ. ಸೊ ಹೇಗೆ ಸಾಂಬಾರ್ ಮಾಡುದು ಅಂತ ಹೇಳಿ ನೋಡಿಕೊಂಡು ಬರುವ. ಮೊದಲಿಗೆ ನಾವಿಲ್ಲಿ ನೆನೆಸಿಟ್ಟಿರುವಂತಹ ಕಣಿಲೆ, ಹಾಗೆ ನೆನೆಸಿಟ್ಟುಕೊಂಡಿರುವಂತಹ ಹೆಸರು, ಹಾಗೆ ಈರುಳ್ಳಿ ಮತ್ತೆ ಟೊಮೆಟೊವನ್ನು ಒಂದು ಪಾತ್ರೆಯಲ್ಲಿ ತಗೊಳ್ತಾ ಇದ್ದೇವೆ. ಟೊಮೆಟೊ ಮತ್ತು ಈರುಳ್ಳಿಯನ್ನು ಸೇರಿಸಿಕೊಳ್ತಿದ್ದೆ. ಇದು ಚಂದ ಬೇಯಬೇಕು ನೀರಲ್ಲಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸಿಕೊಳ್ತಿದ್ದೆ. ಇನ್ನು ನೀರು ಹಾಕಿಕೊಂಡು ಬೇಯಿಸಿಕೊಂಡ್ರೆ ಆಯಿತು ಇದನ್ನು. ಈಗ ನಾವು ಸಾಂಬಾರಿಗೆ ಮಸಾಲೆ ಅರ್ದುಕೊಳ್ಳಿಕ್ಕೆ ಸ್ವಲ್ಪ ಕುಂಟೆ ಮೆಣಸು, ಹಾಗೆ ಸ್ವಲ್ಪ ಹುರಿದ ಮೆಣಸು, ಮತ್ತು ಹುಳಿ, ತೆಂಗಿನಕಾಯಿ ತುರಿ, ಸ್ವಲ್ಪ ಜೀರಿಗೆ, ಕೊತ್ತಂಬರಿ, ಅರಿಶಿಣ ಮತ್ತು ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ತಗೊಳ್ತಾ ಇದ್ದೇವೆ. ಮೆಣಸು, ಇದನ್ನೆಲ್ಲ ಸೇರಿಸಿಕೊಂಡು ಕರೆದುಕೊಂಡ್ರೆ ಸಾಂಬಾರಿಗೆ ಮಸಾಲೆ ರೆಡಿ ಆಗ್ತದೆ. ನೀರು ಕೂಡ ಸೇರಿಸ್ಕೊಳ್ತಾ ಇದ್ದೇವೆ. ಈಗ ಫುಲ್ ಮಸಾಲೆ ರೆಡಿ ಆಗಿದೆ. ಇನ್ನೂ ಮಸಾಲೆಯನ್ನು ಬೇಯ್ತಿರುವಂಥ ಕಣಿಲೆ ಮತ್ತು ಹೆಸರಿಗೆ ಸೇರಿಸಿಕೊಂಡ್ರೆ ಆಯಿತು. ಈಗ ಹೆಸರು ಮತ್ತು ಕಣಿಲೆ ಸಾಧಾರಣ ಬೆಂದಿದೆ. ಈಗ ನಾವು ರುಬ್ಬಿಕೊಂಡಿರುವಂಥ ಮಸಾಲೆಯನ್ನು ಸೇರಿಸಿಕೊಳ್ತಾ ಇದ್ದೇವೆ. ಇದು ಚಂದ ಕುದಿ ಬರಬೇಕು. ಇದು ಒಂದು ಕುದಿ ಬರುವ ತನಕ ಕಾಯಬೇಕು. ಸಾಂಬಾರಿಗೆ ಈಗ ಬೇವು ಸೊಪ್ಪು ಸೇರಿಸಿಕೊಳ್ತಾ ಇದ್ದೇವೆ. ನಾವಿಲ್ಲಿ ಯಾವುದೇ ಒಗ್ಗರಣೆ ಹಾಕ್ತಾ ಇಲ್ಲ. ನೀವು ಬೇಕಿದ್ರೆ ಸಾಂಬಾರಿಗೆ ಒಗ್ಗರಣೆ ಹಾಕಿಕೊಳ್ಬೋದು. ಈಗ ನಮ್ಮ ಕಡೆಯಲ್ಲಿ ಸಾಂಬಾರು ಫುಲ್ ರೆಡಿ ಆಗಿದೆ. ಹೇಗುಂಟು ಅಂತ ಟೇಸ್ಟ್ ಕೊಡುವ. ಅನ್ನ ಸಹ ಬಿಸಿ ಬಿಸಿ ಉಂಟು. ಸ್ವಲ್ಪ ಸಾಂಬಾರು ತಗೊಳ್ಳುವ. ಸೊ ಕಣಿಲೆ ಒಳ್ಳೆ ಕರ್ಕುಂಟು, ಸಕ್ಕತ್ತುಂಟು. ಹಾಗೆ ಸಾಂಬಾರು ಕೂಡ ಸೂಪರ್ ಟೇಸ್ಟ್ ಆಗಿದೆ. ಸೊ ನಾವಿವತ್ತೆಂತ ಕೂಡ ಒಗ್ಗರಣೆ ಎಲ್ಲ ಹಾಕಲಿಲ್ಲ ಅದಕ್ಕೆ. ನೀವು ಬೇಕಾದರೆ ಒಗ್ಗರಣೆ ಹಾಕಿಕೊಳ್ಬೋದು. ಸೊ ಇದು ಒಗ್ಗರಣೆ ಹಾಕದಿದ್ರೆ ಕೂಡ ಸಹ ಒಂದು ಡಿಫ್ರೆಂಟ್ ಟೇಸ್ಟ್ ಇರ್ತದೆ. ಒಗ್ಗರಣೆ ಹಾಕಿದ್ರು ಅದೊಂಥರ ಡಿಫ್ರೆಂಟ್ ಟೇಸ್ಟ್. ಸೊ ಇವತ್ತು ನಾವು ಇಂಥ ಒಗ್ಗರಣೆ ಹಾಕಿಲ್ಲ, ಹಾಗೆ ಟ್ರೈ ಮಾಡ್ತಾ ಇದ್ದೇವೆ. ಸಖತ್ ಇದರದ್ದು ಹೆಸರಿದ್ದು ಆರೋಮ ಎಲ್ಲ ಸ್ವಲ್ಪ ಸೂಪರ್ ಬರ್ತಾ ಉಂಟು. ತಿನ್ನುವಾಗ ಅದರದ್ದು ಟೇಸ್ಟ್ ಎಲ್ಲ ಸಿಗ್ತದೆ. ಸೂಪರ್ ಆಗಿದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ ಕಣಿಲೆ ಸಾಂಬಾರು. ಆ್ಯಂಡ್ ಇದಿಷ್ಟು ಇವತ್ತಿನ ವಿಡಿಯೋ. ಇನ್ನೊಂದು ವಿಡಿಯೋ ಜೊತೆ ನೆಕ್ಸ್ಟ್ ಟೈಮ್ ಸಿಗುವ ಅಂತ ಹೇಳ್ತಾ ಸೈನಿಂಗ್ ಆಫ್, ತೇಜಸ್ ಕೃಷ್ಣ.